ಈಗ ಕೋರ್ಟ್ ಹೇಳಿರುವಂಥದ್ದು 3 ತಿಂಗಳ ಒಳಗಾಗಿ ತನಿಖೆಯ ರಿಪೋರ್ಟನ್ನು ಕೊಡಬೇಕು ಕೋರ್ಟಿಗೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಇವತ್ತು ಆರ್ಡರ್ಗೆ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಿದೆ. FIR ದಾಖಲಾದ ನಂತರವಾಗಿ ಅವರು ರಾಜೀನಾಮೆ ಕೊಡಬೇಕಾ ಅಥವಾ ಏನಾಗುತ್ತೆ? ಈಗ ಒಬ್ಬರು ಹಾಕಿರೋವಂಥದ್ದು ಕೃಷ್ಣ ಮೋಸ್ಟ್ಲಿ ಅವ್ರದ್ದು ಮೇಲೆ ಜಡ್ಜ್ಮೆಂಟ್ ಬಂದಿದೆ. ಸ್ನೇಹಮೈಗೆ ಅವ್ರ ಮೇಲೆ ಇನ್ನೂ 2 ಇದೆ, ಇನ್ನೂ 2 ಕೇಸು ಪೆಂಡಿಂಗ್ ಇದೆ. ಅದರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದರಲ್ಲಿ ಅವರು CBI ಕೇಳ್ತಾರೋ ಅಥವಾ ಬೇರೆ SIT ಕೇಳ್ತಾರೋ ಬೇರೆ ಏಜೆನ್ಸಿಗೆ ಕೇಳ್ತಾರೋ ಗೊತ್ತಿಲ್ಲ. ಅದಾದಮೇಲೆ ಇದಕ್ಕೊಂದು ಸ್ಪಷ್ಟ ರೂಪ ಬರುವಂಥದ್ದು. ಈಗ ಲೋಕಾಯುಕ್ತ ತನಿಖೆಗೆ ಕೊಟ್ಟಿದ್ದಾರೆ. FIR ಅಂತೂ ಆಗುತ್ತೆ. ಈಗ ನನಗನ್ಸುತ್ತೆ ಈಗ ಲೋಕಾಯುಕ್ತ ಪೊಲೀಸು ಇರೋದನ್ನು ಕೂಡ ಅವರು ಕೂಡ ಕರ್ನಾಟಕ ಪೊಲೀಸ್ ಅಂಡರಲ್ಲೇ ಬರೋದು. ಅವರು ಅಲ್ಲಿಗೆ ಕೆಲವು ದಿನ 1-2 ವರ್ಷ ಹೋಗುತ್ತಾರೆ, ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರೆ. ಅಂದರೆ ಅದನ್ನು ಕೂಡ ಕರ್ನಾಟಕದ ಅಂಡರಲ್ಲಿ ಇರುವಂಥದ್ದು. ಈಗ ನಾನು ನೋಡಿದೆ, ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತ ಸ್ವತಂತ್ರ ಒಂದು ಸಂಸ್ಥೆ ಅಂತ. ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ, ಅದರ ಪೊಲೀಸರು ಯಾರು? ಪೊಲೀಸರು ಎಲ್ಲ ಇಲ್ಲಿಂದ ಡೆಪ್ಯುಟೇಷನ್ ಆಗಿ ಹೋಗಿರೋರೆ ಪೊಲೀಸರು. ಅದರಿಂದ ಮುಂದೆ ಇನ್ನು 2 ಅರ್ಜಿಗಳಿದೆಯಲ್ಲ ಕೋರ್ಟ್ ಮುಂದೆ, ಆ 2 ಅರ್ಜಿಗಳು ತೀರ್ಮಾನ ಆದಮೇಲೆ ಇದು ಸ್ಪಷ್ಟವಾದಂಥ ಒಂದು ಚಿತ್ರಣ ಬರ್ತದೆ. ನಾವಂತೂ ಮೊದಲಿಂದನೂ ಕೂಡ ಇದನ್ನು CBI ತನಿಖೆ ಯಾವ ರೀತಿ ವಾಲ್ಮೀಕಿ ಹಗರಣದ ಒಂದು 189 ಕೋಟಿಯನ್ನು ರಾಜ್ಯ ಸರ್ಕಾರ ಲೂಟಿ ಹೊಡೆದಿತ್ತು, ಅದನ್ನು ನಾವು CBI ತನಿಖೆಗೆ ಕೇಳಿದ್ದೀರಿ. ಇದನ್ನು ಕೂಡ ನಾವು CBI ತನಿಖೆಗೆ ಕೇಳಿದ್ದೀರಿ. ಈಗ CM ಮತ್ತು DCM ಸಮರ್ಥನೆ ಮಾಡ್ಕೊಳ್ತಾರೆ. SD ಕುಮಾರಸ್ವಾಮಿ ಮೇಲೆ ಕೂಡ ಆರೋಪ ಇತ್ತು, ಅವರು ಕೂಡ ಬೇಲ್ ಮೇಲೆ ಇದ್ದಾರೆ, ರಾಜೀನಾಮೆ ಅವರು ಕೊಟ್ಟಿದ್ರು, ಹಂಗಾಗಿ ನಾವ್ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತೀವಿ. ಅವಾಗ ಕೇಳಬೇಕಾಯ್ತು. ಯಾವಾಗ ಈ ಕೇಸ್ ಬಂದು ಅವ್ರು ಬೇಲ್ ತಗೊಂಡ್ರು ಆವಾಗ ಅವರು ಅದನ್ನು ಕೇಳಬೇಕಾಯ್ತು. ಆವಾಗ ಸುಮ್ಮನೆ ಇದ್ದು ಇವಾಗ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಈಗ ಒಂದು ವೇಳೆ ರಾಜೀನಾಮೆ ಕೊಡಲ್ಲ, ನಿಮ್ಮ ಮುಂದಿನ ಹೋರಾಟ? ನಮ್ಮ ಪಕ್ಷದ ಎಲ್ಲ ಮುಖಂಡರು ನಾವು ಸೇರ್ತಾ ಇದ್ದೀರಿ. ನಾಳೆ ನಮ್ಮದು ಪ್ರತಿಭಟನೆ ಇದೆ. ನಾಳೆ 11 ಗಂಟೆಗೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಮ್ಮದು ಒಂದು ಪ್ರತಿಭಟನೆ ಇದೆ. ಎಲ್ಲ ಶಾಸಕರು, ಎಲ್ಲ ನಮ್ಮ ಲೋಕಸಭಾ ಸದಸ್ಯರು, MLCಗಳೆಲ್ಲರೂ ಕೂಡ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ರಾಜೀನಾಮೆಗೆ ಆಗ್ರಹಿಸಿ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಾಳೆ ದಿವಸ ಟಪಾಲ್ ಬೆಂಚಿಗೆ ಹೈಕೋರ್ಟಲ್ಲಿ ಆ ಟೈಮಲ್ಲಿ ನೋಡಿ, ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಅದು ಡಬಲ್ ಬೆಂಚ್ ಇರಲಿ, ಸುಪ್ರೀಂ ಕೋರ್ಟ್ ಇರಲಿ, ಏನೇ ಆದೇಶ ಬಂದರೂ ನಾವು ಅದನ್ನು ಒಪ್ಕೊತೀರಿ ನಾವು. ಆದರೆ ಈಗಾಗಿರೋ ಆದೇಶ ಸಿದ್ದರಾಮಯ್ಯನವರ ವಿರುದ್ಧವಾಗಿದೆ. ಆಪಾದನೆ ಮೇಲ್ನೋಟಕ್ಕೆ ಸತ್ಯ ಅಂತ ಅನಿಸಿದೆ ಅಂತ 2 ಕೋರ್ಟಲ್ಲಿ ಬಂದಿರೋದ್ರಿಂದ ಸದ್ಯಕ್ಕೆ ಅವರು ರಾಜೀನಾಮೆ ಕೊಡಬೇಕು.